ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ವ್ಯಾಲೆಂಟೈನ್ಸ್ ಡೇ ಬಗ್ಗೆ. ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಏನು, ಯಾರು ಶುರು ಮಾಡಿದರು, ಎಲ್ಲಿ ಆರಂಭ ಆಯಿತು, ಏಕೆ ಈ ದಿನ ಪ್ರೇಮದ ದಿನ ಅಂತ ಕರೀತಾರೆ, ಈ ದಿನದ ಹಿಂದಿನ ಇತಿಹಾಸ ಏನು, ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದ ಮೂಲಕ ಸಂಪೂರ್ಣವಾಗಿ ಉತ್ತರ ಸಿಗುತ್ತದೆ. ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಪ್ರತಿ ವರ್ಷ ಫೆಬ್ರವರಿ 14ರಂದು ಆಚರಿಸುವ ಈ ದಿನವನ್ನು ವ್ಯಾಲೆಂಟೈನ್ಸ್ ಡೇ ಅಂತ ಕರೆಯುತ್ತಾರೆ. ಈ ದಿನ ಪ್ರೀತಿಯನ್ನು ವ್ಯಕ್ತಪಡಿಸುವ ದಿನ. ಹೆಚ್ಚಾಗಿ ಪ್ರೇಮಿಗಳು ತಮ್ಮ ಪ್ರೀತಿಯನ್ನು ಹೇಳಿಕೊಳ್ಳುತ್ತಾರೆ. ಆದರೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಕೇವಲ ಪ್ರೇಮಿಗಳಿಗಷ್ಟೇ ಅಲ್ಲ, ಸ್ನೇಹಿತರು, ಕುಟುಂಬದವರು, ದಂಪತಿಗಳು ಎಲ್ಲರೂ ಪ್ರೀತಿ ತೋರಿಸುವ ದಿನವಾಗಿದೆ. ವ್ಯಾಲೆಂಟೈನ್ಸ್ ಡೇ ಇತಿಹಾಸ ನೋಡಿದರೆ ಇದರ ಬೇರುಗಳು ಸುಮಾರು 1700 ವರ್ಷಗಳ ಹಿಂದೆ ಹೋಗುತ್ತವೆ. ಅಂದರೆ ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಈ ದಿನದ ಕತೆ ಆರಂಭ ಆಯಿತು. ವ್ಯಾಲೆಂಟೈನ್ಸ್ ಡೇ ಆರಂಭವಾದದ್ದು ಪ್ರಾಚೀನ ರೋಮ್ನಲ್ಲಿ. ಇಂದಿನ ಭಾಷೆಯಲ್ಲಿ ಹೇಳೋದಾದರೆ ಇಟಲಿ ದೇಶದ ಭಾಗದಲ್ಲಿ ಈ ದಿನದ ಕತೆ ಶುರುವಾಯಿತು. ಇದಕ್ಕೆ ಒಂದು ದೊಡ್ಡ ಕಾರಣವಾಗಿದ್ದವರು ಸೇಂಟ್ ವ್ಯಾಲೆಂಟೈನ್ ಎಂಬ ಕ್ರೈಸ್ತ ಧರ್ಮ ಗುರುಗಳು. ಅವರು ಒಬ್ಬ ಪಾದ್ರಿ ಅಥವಾ ಧಾರ್ಮಿಕ ವ್ಯಕ್ತಿ ಆಗಿದ್ದರು. ಸ್ನೇಹಿತರೆ, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕತೆ ಇದೆ. ಆ ಕಾಲದಲ್ಲಿದ್ದ ರೋಮನ್ ರಾಜ ಕ್ಲಾಡಿಯಸ್ II ಅವನು ಒಂದು ನಿಯಮ ಮಾಡಿದ್ದ. ಯುವಕರು ಮದುವೆ ಆದರೆ ಅವರು ಸೇನೆಗೆ ಸೇರುವುದು ಕಡಿಮೆ ಆಗುತ್ತದೆ. ಹೀಗಾಗಿ ಅವನು ಯುವಕರ ಮದುವೆಯನ್ನು ನಿಷೇಧಿಸಿದ. ಆದರೆ ಸೇಂಟ್ ವ್ಯಾಲೆಂಟೈನ್ ಅವರಿಗೆ ಇದು ತಪ್ಪು ಅನ್ನಿಸಿತು. ಹೀಗಾಗಿ ಅವರು ಯುವ ಪ್ರೇಮಿಗಳ ಮದುವೆಯನ್ನು ರಹಸ್ಯವಾಗಿ ಮಾಡಿಸುತ್ತಿದ್ದರು. ಇದು ರಾಜನಿಗೆ ಗೊತ್ತಾದಾಗ ಅವರು ಸೇಂಟ್ ವ್ಯಾಲೆಂಟೈನ್ ಅವರನ್ನು ಬಂಧಿಸಿದರು ಮತ್ತು ಕೊನೆಗೆ ಅವರನ್ನು ಫೆಬ್ರವರಿ 14ರಂದು ಕೊಲ್ಲಿಸಲಾಯಿತು ಎಂದು ಹೇಳಲಾಗುತ್ತದೆ. ಇನ್ನೊಂದು ಪ್ರಸಿದ್ಧ ಕಥೆಯ ಪ್ರಕಾರ ವ್ಯಾಲೆಂಟೈನ್ ಜೈಲಿನಲ್ಲಿ ಇದ್ದಾಗ ಜೈಲರ್ನ ಮಗಳನ್ನು ಸ್ನೇಹವಾಗಿ ಮಾತನಾಡಿಸುತ್ತಿದ್ದರು. ಕೊನೆಯ ದಿನ ಅವರು ಒಂದು ಪತ್ರ ಬರೆದು ಫ್ರಮ್ ಯುವರ್ ವ್ಯಾಲೆಂಟೈನ್ ಎಂದು ಸಹಿ ಹಾಕಿದರು ಅನ್ನೋ ಕತೆ ಇದೆ. ಇದರಿಂದಲೇ ಇವತ್ತು ವ್ಯಾಲೆಂಟೈನ್ಸ್ ಡೇ ನಲ್ಲಿ ಕಾರ್ಡ್ ಕೊಡೋದು, ಲವ್ ಲೆಟರ್ ಬರೆಯೋದು ಜನಪ್ರಿಯ ಆಯಿತು. ಸ್ನೇಹಿತರೆ, ಪ್ರಾಚೀನ ರೋಮ್ನಲ್ಲಿ ಲೂಪರ್ಕಾಲಿಯಾ ಅನ್ನೋ ಹಬ್ಬ ಇತ್ತು. ಅದು ಪ್ರೀತಿ, ಸಂತಾನ, ವಸಂತ ಋತು ಆರಂಭ ಇಂತಹ ವಿಷಯಗಳಿಗೆ ಸಂಬಂಧಿಸಿದ ಹಬ್ಬ. ನಂತರ ಕ್ರೈಸ್ತ ಧರ್ಮ ಬಂದ ಮೇಲೆ ಆ ಹಬ್ಬದ ಬದಲಿಗೆ ಫೆಬ್ರವರಿ 14ನ್ನು ಸೈಂಟ್ ವ್ಯಾಲೆಂಟೈನ್ಸ್ ಡೇ ಅಂತ ಆಚರಿಸಲು ಶುರು ಮಾಡಿದರು. ತದನಂತರ ಕ್ರಿಸ್ತಶಕ 496ರ ಕಾಲದಲ್ಲಿ ಪೋಪ್ ಗೆಲಾಸಿಯಸ್ ಎಂಬವರು ಫೆಬ್ರವರಿ 14ನ್ನು ಅಧಿಕೃತವಾಗಿ ಸೈಂಟ್ ವ್ಯಾಲೆಂಟೈನ್ಸ್ ಡೇ ಎಂದು ಘೋಷಿಸಿದರು. ಅಲ್ಲಿಂದ ಈ ದಿನದ ಆಚರಣೆ ಮತ್ತಷ್ಟು ಹರಡಿತು. ಮಧ್ಯಯುಗದ ಸಮಯದಲ್ಲಿ ಯುರೋಪ್ನಲ್ಲಿ ಒಂದು ನಂಬಿಕೆ ಇತ್ತು. ಫೆಬ್ರವರಿ 14ರ ಸುತ್ತ ಪಕ್ಷಿಗಳು ಜೋಡಿ ಕಟ್ಟಿಕೊಳ್ಳುತ್ತವೆ. ಹೀಗಾಗಿ ಈ ದಿನ ಪ್ರೇಮದ ದಿನ ಅಂತ ಜನ ನಂಬಲು ಶುರು ಮಾಡಿದರು. ನಂತರ ಕವಿಗಳು, ಲೇಖಕರು, ಸಾಹಿತ್ಯ ಇವುಗಳಿಂದ ಈ ದಿನ ಇನ್ನಷ್ಟು ಜನಪ್ರಿಯ ಆಯಿತು. ಭಾರತದಲ್ಲಿ ಇದು ವಿಶೇಷವಾಗಿ 1996ರ ನಂತರ, 2000ರ ನಂತರ ಇನ್ನಷ್ಟು ಮೀಡಿಯಾ, ಸಿನಿಮಾಗಳು, ಸಾಮಾಜಿಕ ಜಾಲತಾಣಗಳು ಮತ್ತು ಗಿಫ್ಟ್ ಇಂಡಸ್ಟ್ರಿಯಿಂದ ಹೆಚ್ಚು ಜನಪ್ರಿಯವಾಯಿತು. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಪ್ರೀತಿ ವ್ಯಕ್ತಪಡಿಸುವುದು, ಸಂಬಂಧ ಗಟ್ಟಿಗೊಳಿಸುವುದು, ಒಬ್ಬರ ಬಗ್ಗೆ ಕಾಳಜಿ ತೋರಿಸುವುದು, ಥ್ಯಾಂಕ್ ಯು ಹೇಳುವುದು, ಪ್ರೀತಿ ಮತ್ತು ಗೌರವ ಆಚರಿಸುವುದು. ಇದೇ ಈ ದಿನದ ನಿಜವಾದ ಉದ್ದೇಶ. ಈ ದಿನ ಜನರು ಗುಲಾಬಿ ಹೂ ಕೊಡುತ್ತಾರೆ, ಚಾಕ್ಲೇಟ್ ಕೊಡುತ್ತಾರೆ, ಕಾರ್ಡ್ ಕೊಡುತ್ತಾರೆ, ಗಿಫ್ಟ್ ಕೊಡುತ್ತಾರೆ, ಡಿನ್ನರ್ ಡೇಟ್ ಹೋಗುತ್ತಾರೆ, ಫೋಟೋ ರೀಲ್ಸ್ ಹಾಕುತ್ತಾರೆ. ಸ್ನೇಹಿತರೆ, ಕೆಲವರು ಈ ದಿನವನ್ನು ಪಾಶ್ಚಾತ್ಯ ಸಂಸ್ಕೃತಿ ಅಂತ ಹೇಳುತ್ತಾರೆ. ಇನ್ನು ಕೆಲವರು ಪ್ರೀತಿಯನ್ನು ವ್ಯಾಪಾರ ಮಾಡಲಾಗಿದೆ ಅಂತ ಹೇಳುತ್ತಾರೆ. ಆದರೆ ನಿಜವಾಗಿ ಪ್ರೀತಿ ಯಾವ ದೇಶದಲ್ಲೂ ಯಾವ ಧರ್ಮದಲ್ಲೂ ಒಂದು ಸುಂದರವಾದ ಭಾವನೆ. ಪ್ರೀತಿಯನ್ನು ಹೇಳಿಕೊಳ್ಳಲು ಒಂದು ದಿನ ಅನ್ನೋದು ಅದು ಕೆಟ್ಟದಲ್ಲ. ಹಾಗಾಗಿ ಸ್ನೇಹಿತರೆ, ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಕೇವಲ ಪ್ರೇಮಿಗಳ ದಿನ ಅಲ್ಲ. ಇದು ಪ್ರೀತಿ, ಸ್ನೇಹ, ಕಾಳಜಿ ಮತ್ತು ಗೌರವವನ್ನು ವ್ಯಕ್ತಪಡಿಸುವ ದಿನ. ಈ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂದು ಕಾಮೆಂಟ್ ನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.